ಬೀದರ್ನಲ್ಲಿ ಕೂಡ ಮಳೆಯಿಂದಾಗಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಕೃಷಿ ಜಮೀನಿಗೆ ನೀರು ನುಗ್ಗಿ ಅನ್ನದಾತರು ಕಂಗಾಲಾಗಿದ್ದಾರೆ. ಜಿಲ್ಲೆಯಾದ್ಯಂತ ಕಳೆದ 4-5 ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ. ಚಟ್ನಳ್ಳಿ ಗ್ರಾಮದ ಬಹುತೇಕ ಜಮೀನು ಜಲಾವೃತ ಆಗಿದೆ. ಬೀದರ್ ತಾಲೂಕಿನ ಚಟ್ನಳ್ಳಿ ಗ್ರಾಮದ ಬಹುತೇಕ ಜಮೀನು ಜಲಾವೃತ ಆಗಿದೆ. ಚಟ್ನಳ್ಳಿ, ಬುಧೇರ, ಕಾಶೆಂಪುರ ಮಾರ್ಗದ ಅಕ್ಕಪಕ್ಕ ಇರುವಂತಹ ಜಮೀನುಗಳು ಈ ರೀತಿ ಮುಳುಗಡೆಯಾಗಿ ರೈತರಿಗೆ ಮತ್ತೆ ಸಂಕಷ್ಟವನ್ನು ತಂದೊಡ್ಡಿದೆ. ಸೋಯಾ, ಹೆಸರು, ಉದ್ದು ಸೇರಿ ಹಲವು ಬೆಳೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಈ ಜಮೀನುಗಳಲ್ಲಿ ಮೊಣಕಾಲುದ್ದದವರೆಗೆ ನೀರು ನಿಂತಿರುವುದನ್ನು ನೀವು ನೋಡಬಹುದು. ರೈತರು ತಮಗೆ ಬಂದಿರೋ ಪರಿಸ್ಥಿತಿಗೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಳೆ ನೀರು ನಿಂತಿದ್ದಕ್ಕೆ ಹೂವು ಕಾಯಿ ಕಟ್ಟುವಂಥ ವೇಳೆ ಸೋಯಾ ಈಗ ಕೊಳೆಯೋ ಪರಿಸ್ಥಿತಿಯನ್ನು ತಲುಪಿದೆ. ಕೊಳಿತಾ ಇರುವಂತಹ ಸೋಯಾ ಬೆಳೆಯನ್ನು ಹಿಡಿದು ಅನ್ನದಾತರು ಕಂಗಾಲಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆ ನೀರ್ಪಾಲಾಗೋಯ್ತಲ್ಲ ಅಂತ ಸೂಕ್ತ ಪರಿಹಾರ ಒದಗಿಸಬೇಕು ಅಂತ ಸರ್ಕಾರಕ್ಕೆ ರೈತರು ಒತ್ತಾಯಿಸಿದ್ದಾರೆ. ಅದ್ರ ಮೇಲೆ ಬತ್ತೋರ್ನ ಹ್ಯಾಂಗ್ ಮಾಡ್ಬೇಕು ನೋಡಿ ಸರ್. ಎಲ್ಲ ಎಷ್ಟಾಗ್ಯಾವ್ರಿ? ಎಲ್ಲ ಎಷ್ಟು ಜಾಸ್ತಿ ಬಿದ್ದಾವ ರಾತ್ರಿ. ಭೂಮಿಯನ್ನು ವಕ್ಫ್ ಮಂಡಳಿಯಲ್ಲಿ ನನ್ನ ಹೆಸರು ಹುಸೇನ್ ಸಾಬ್ ಸುತಾರ್ ಇದೆ ಸರ್. ನಮ್ಮ ಚಟ್ನಳ್ಳಿ ಗ್ರಾಮದಲ್ಲಿ 960 ಎಕರೆ ಭೂಮಿ ಇದೆ. ಅದನ್ನು ಭೂಮಿಯನ್ನು ವಕ್ಫ್ ಮಂಡಳಿ ಆಗಿದೆ ಸರ್. ಸರ್ಕಾರನೂ ಸಾಲನೂ ಕೊಡಲು ಹೋಗಿದೆ. ಸಾಲ ಕೊಡಲು ಹೋಗಿದೆ. ಮತ್ತು ಮಳೆ ಅಂತೂ ಒಂದು 5-6 ದಿವಸ ಆಯಿತು, ರಾತ್ರಿ ಆಗಲು ಮಳೆ ಬೀಳ್ತಾ ಇದೆ. ಬೆಳೆ ಸೋಯಾ ಅಂತೂ, ಕಳವೆ, ಕಬ್ಬು ಅಂತೂ ಎಲ್ಲ ನೀರಿನಲ್ಲಿ ಮುಳುಗೋಗಿದೆ ಸರ್. ಮೊಳಕಾಲ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.